ಕಮ್ ಬ್ಯಾರೇಜ್ನಿಂದ ರೈತರಿಗೆ ಅನುಕೂಲ. ಭಗವಂತ ಖೂಬಾ. ದೇಶದ ಇತಿಹಾಸದಲ್ಲೇ ರಾಷ್ಟ್ರೀಯ ಹೆದ್ದಾರಿಗಳ ಯೋಜನೆಯಡಿ ಮೊಟ್ಟ ಮೊದಲ ಬಾರಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿಗೆ ಮಂಜೂರಾತಿ ಮಾಡಿಸಿಕೊಂಡು ಬೀದರ್ ಔರಾದ್ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ಬರುವ ಕೌಟಾ ಬ್ರಿಡ್ಜ್ ಬಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ ಮುಕ್ತಾಯ ಹಂತಕ್ಕೆ ಬಂದಿದ್ದು 36 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಕಾಮಗಾರಿ ನಿರ್ಮಿಸಲಾಗುತ್ತಿದ್ದು, ಸದರಿ ಕಾಮಗಾರಿಯನ್ನ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಬಿಜೆಪಿ ಮುಖಂಡರೊಂದಿಗೆ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಈ ಬ್ಯಾರೇಜ್ ಹಿನ್ನೀರಿನಿಂದ ಔರಾದ್ ಮತ್ತು ಬೀದರ್ ತಾಲೂಕಿನ ಸುಮಾರು 10 ರಿಂದ 15 ಕಿಲೋಮೀಟರ್ ವರೆಗಿನ ಗ್ರಾಮಗಳ ರೈತರಿಗೆ, ಜನರಿಗೆ, ಜಾನುವಾರುಗಳಿಗೆ ನೀರಿನ ಕಾಯಂ ವ್ಯವಸ್ಥೆ ಆಗಲಿದೆ. ಬೇಸಿಗೆಯಲ್ಲೂ ಎಲ್ಲಾ ಬೋರ್ವೆಲ್ಗಳಲ್ಲಿ, ಬಾವಿಗಳಲ್ಲಿ ನೀರು ಇರಲಿವೆ ಎಂದು ತಿಳಿಸಿದರು. ಎನ್ಎಚ್ಎಐನವರು ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ತೆಗೆದುಕೊಳ್ಳಲು ಆಗುವುದಿಲ್ಲ ಎಂದು ಸಚಿವರಿಗೆ ತಿಳಿಸಿದಾಗ, ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿಗಳ ಸಚಿವರಾದ ಶ್ರೀ ನಿತಿನ್ ಗಡ್ಕರಿಯವರು ನನ್ನ ಮೇಲಿನ ನಂಬಿಕೆ ಹಾಗೂ ಕ್ಷೇತ್ರದ ಜನರ ಅನುಕೂಲ ದೃಷ್ಟಿಯಿಂದ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ನದಿಗೆ ಅಡ್ಡಲಾಗಿ 325 ಮೀಟರ್ ಉದ್ದದಲ್ಲಿ ನಿರ್ಮಿಸಲಾದ ಅಣೆಕಟ್ಟು 6.1 ಮೀಟರ್ ಎತ್ತರವಿರುತ್ತದೆ. ಮೇಲಿಂದ ಬರುವ ನೀರನ್ನ ಇಲ್ಲಿ ಶೇಖರಣೆ ಆಗುವುದರಿಂದ ಬೇಸಿಗೆಯಲ್ಲೂ ಹಾಗೂ ಎಲ್ಲ ಕಾಲದಲ್ಲೂ ರೈತರಿಗೆ ನೀರಿನ ಅನುಕೂಲವಾಗಲಿದೆ. ಹೆಚ್ಚುವರಿಯಾದ ನೀರನ್ನ ಮುಂದೆ ಮಹಾರಾಷ್ಟ್ರದ ಮಾಂಜ್ರಾ ನದಿಗೆ ಹೋಗುತ್ತದೆ. ಬ್ರಿಡ್ಜಿನ ಹತ್ತಿರ ಬ್ಯಾರೇಜ್ ವೀಕ್ಷಣೆಗೆ ಇವತ್ತು ನಮ್ಮ ಮಂಡಲದ ಅಧ್ಯಕ್ಷರಾದಂಥ ದೀಪಕ್ ಅವರು, ನಮ್ಮ ಮುಖಂಡ ನಾಯಕರಾದಂಥ ಈಶ್ವರ್ ಸಿಂಗ್ ಅವರು, ಪೂರ್ವ ಅಧ್ಯಕ್ಷರಾದಂಥ ರಾಜೇಂದ್ರ ಅವರು ಹಾಗೂ ನಮ್ಮೆಲ್ಲ ಕಾರ್ಯಕರ್ತರಿಂದ ಇವತ್ತು ವೀಕ್ಷಣೆಗೆ ಬಂದಿದ್ದೀವಿ. ಇದು ಭಾರತ ದೇಶದಲ್ಲಿಯೇ NHAI ಕಡೆಯಿಂದ ಪ್ರಥಮ ಬಾರಿಗೆ ರಸ್ತೆ ಜೊತೆಯಲ್ಲಿ ಬ್ಯಾರೇಜನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ. ಹೀಗಾಗಿ ಈ ಕಾರ್ಯಕ್ಕೆ ಸ್ಪಂದಿಸಿದಂಥ ನಮ್ಮ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಶ್ರೀ ನಿತಿನ್ ಗಡ್ಕರಿಯವರು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ರೈತರ ಮತ್ತು ಗ್ರಾಮೀಣ ಭಾಗದ ಜನರ ಕಾಳಜಿಯನ್ನು ವಹಿಸಿ ಇದು ಸುಮಾರು 36 ಕೋಟಿಯ ಬ್ಯಾರೇಜನ್ನು ಮಂಜೂರಾತಿಯನ್ನು ಮಾಡಿದರು. ಹೀಗಾಗಿ ನಾನು ಕಳೆದ 10 ವರ್ಷಗಳಿಂದ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಮೂಲಭೂತ ಸೌಕರ್ಯಗಳ ಅತಿ ಅಂತಾರಾಷ್ಟ್ರ ಮಟ್ಟದ ಸೌಲಭ್ಯಗಳನ್ನು ನಮ್ಮ ಜಿಲ್ಲೆಗೆ ಸಿಗಬೇಕು. ಅದರ ಜೊತೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ರೈತಾಪಿ ವರ್ಗದ ಹಿತವನ್ನು ಮತ್ತು ಅವರಿಗೆ ಸವಲತ್ತನ್ನು ಒದಗಿಸ್ಕೊಡ್ಬೇಕನ್ನುವಂಥ ಒಂದು ಕಳಕಳಿಯಿಂದ ಈ ಒಂದು ರಸ್ತೆಯ ಕಾಮಗಾರಿ ಜೊತೆಯಲ್ಲಿ ಇಲ್ಲಿ ಒಂದು ಕೌಟಾ ಹತ್ತಿರ ಒಂದು ಬ್ಯಾರೇಜ್ ಕಟ್ಟಿದರೆ ಸುಮಾರು 10 ಕಿಲೋಮೀಟರ್ ಹಿಂದುಗಡೆ ಹಿಂದೆ ಬರುವಂಥ ನೀರನ್ನು ನಿಲ್ಲಿಸಿ ಎರಡೂ ಪಕ್ಕದ ರೈತರ ಹೊಲಗಳಿಗಾಗಲಿ ಸುಮಾರು 10 ಕಿಲೋಮೀಟರ್ ಹಿಂದೆ ಬರುವಂಥ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಬೇಸಿಗೆಯಲ್ಲಿ ಸವಲತ್ತುಗಳಾಗಲಿ ಈ ಒಂದು ಉದ್ದೇಶದಿಂದ ಈ ನಿರ್ಮಾಣವನ್ನು ಮಾಡಿದ್ದೀವಿ. ಹೀಗಾಗಿ ಇವತ್ತು ನಮ್ಮೆಲ್ಲ ಮುಖಂಡರ ಜೊತೆಯಲ್ಲಿ ಈ ಒಂದು ಕಾಮಗಾರಿಯ ಮುಕ್ತಾಯಗೊಳ್ಳುವ ಸಂದರ್ಭದಲ್ಲಿ ಕಾಮಗಾರಿ ವೀಕ್ಷಣೆಯನ್ನು ಮಾಡಿದ್ದೀನಿ. ಇದರದ ಸದುಪಯೋಗ ಸಂಪೂರ್ಣವಾಗಿ ಸುಮಾರು ಈ ಕೌಟಾದಿಂದ ಹಿಂದು 10 ಕಿಲೋಮೀಟರ್ವರೆಗೆ ಎಲ್ಲರಿಗೆ ನೀರಿನ ಅಭಾವದ ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಇಲ್ಲಿಯೇ ವಿನೂತನವಾದಂಥ ಕೆಲಸವನ್ನು ನಮ್ಮ ಸಂಸದರು, ಕೇಂದ್ರ ಸಚಿವ ಸಮಯದಲ್ಲಿ ನಮ್ಮ ಕ್ಷೇತ್ರದ ಹತ್ತಿರ ಅನುಕೂಲ ಆಗುವ ರೈತರಿಗೆ ಎಲ್ಲರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ವಿನೂತನವಾದಂಥ ಒಂದು ಯೋಜನೆಯನ್ನು ಇವತ್ತು ಮಾಡಿಕೊಟ್ಟಿದ್ದು ನಿಜಕ್ಕೂ ತುಂಬ ಸಂತಸದ ಸಂಗತಿ. ಯಾಕಂದರೆ ಈಗ ನೋಡ್ತಾ ಇದ್ದೀನೋ 18 ಮೀಟ್ರ್ ಹೈಟ್ನಲ್ಲಿ ನೀರು ನಿಂತರೆ ಸುಮಾರು 10 ಕಿಲೋಮೀಟ್ರ್ ತನಕ ರೈತರಿಗೆ ಕುಡಿಯುವ ನೀರಿನ, ಜಾನುವಾರುಗಳಿಗೆ ಕುಡಿಯುವ ನೀರಿನ ಮತ್ತು ಹೊಲಗಳಲ್ಲಿ ಬೋರ್ ಹಾಕಿದರೂ ಕೂಡ ನೀರಿನ ಸವಲತ್ತುಗಳು ಕೂಡ ಆಗ್ತದೆ. ಅಂದರೆ ಹೇಳಿದರು ಎಷ್ಟು ಪರಿಶ್ರಮವನ್ನು ಎಲ್ಲಿಯೂ ಕೂಡ ಆಗೋದಿಲ್ಲ, ಆದರೂ ಕೂಡ ನಮ್ಮ ಜಿಲ್ಲೆಗೆ ಮಾಡುವಂಥ ಪ್ರಯತ್ನ ಆಗಿದೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ಇವತ್ತು ಕೆಲಸವನ್ನು ನೋಡಿದ್ದೇವೆ, ವೇಗಗತಿಯಲ್ಲಿ ಕೆಲಸವನ್ನು ಚಾಲೂ ಆಗ್ತಾಯಿದೆ. ಅದಕ್ಕೋಸ್ಕರ ಇದರಿಂದ ನಮ್ಮ ಕ್ಷೇತ್ರಕ್ಕೂ ಕೂಡ ತುಂಬ ನಮ್ಮ ರೈತರಿಗೆ, ನಮ್ಮ ಜನರಿಗೆ ಅನುಕೂಲ ಆಗ್ತದೆ. ಅದಕ್ಕೆ ಈ ಸಂದರ್ಭದಲ್ಲಿ ಈ ಕೆಲಸ ಮಾಡಿದಂಥ ಆ ಸಮಯದಲ್ಲಿ ಏನು ಕೆಲಸವನ್ನು ನಮ್ಮ ಸಂಸದರು ಮಾಡಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಜನ ಕೂಡ ಇದರ ಸಂಪೂರ್ಣವಾದಂಥ ಲಾಭವನ್ನು ಪಡ್ಕೊಳ್ಬೇಕು. ತನ್ನ ಹೊಲಗಳಿಗೂ ನೀರು ಕೂಡ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಕೊಳ್ಬೇಕು. ಬೋರ್ಗಳಿಗೂ ಕೂಡ ನಿಮಗೆ ನೀರಿನ ವ್ಯವಸ್ಥೆಗಳು ಆಗ್ತವೆ.
ಮತ್ತು ಕುಡಿಲಿಕ್ಕೂ ಕೂಡ ಜಾನುವಾರು ಎಲ್ಲರಿಗೂ ಕೂಡ ನೀರಿನ ವ್ಯವಸ್ಥೆಗಳು ಆಗ್ತದೆ. ಇದು ಭಾಳ ವಿನೂತನ ಯೋಜನೆ ಮತ್ತು ಕೇಂದ್ರದ ನಮ್ಮದು ಸರ್ಕಾರಕ್ಕೂ ಮತ್ತು ಕೇಂದ್ರದ ನಿತಿನ್ ಗಡ್ಕರಿ ಸಾಹೇಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅಭಿವೃದ್ಧಿ ಕೆಲಸಗಳು ನನ್ನ ಕಳೆದ 10 ವರ್ಷಗಳಲ್ಲಿ ಆಗಿದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಹಾಗೂ ಕೇಂದ್ರ ರಸ್ತೆ ಹೆದ್ದಾರಿಗಳ ಸಚಿವರಾದ ನಿತಿನ್ ಗಡ್ಕರಿಯವರ ಸಹಕಾರಕ್ಕೆ ನಾನು ಸದಾ ಋಣಿಯಾಗಿರುತ್ತೇನೆಂದು ಮಾಜಿ ಸಚಿವ ಭಗವಂತ್ ಖೂಬಾ ತಿಳಿಸಿದ್ದಾರೆ. ಬೀದರ್ ಉತ್ತರ ಕ್ಷೇತ್ರದ ನಾಯಕರಾದ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ದೀಪಕ್ ಗಾದ್ಗಿ, ಅಧಿಕಾರಿಗಳಾದ ಆರ್ ಇ ವಿನಯಕಾಂತ್, NHAI ಶಿವಪ್ರಕಾಶ್, ಬ್ರಿಡ್ಜ್ ಇಂಜಿನಿಯರ್ ರಮೇಶ್, ಮುಖಂಡರಾದ ರಾಜೇಂದ್ರ ಪೂಜಾರಿ, ಸೂರಜ್ ಸಿಂಗ್ ಠಾಕೂರ್, ಪ್ರಕಾಶ್ ಕೋಳಿ, ನಾಗೇಂದ್ರ ಪಾಟೀಲ್, ಡಾಕ್ಟರ್ ನಾಗಶೆಟ್ಟಿ, ಶಿವಾನಂದ್ ಮಡಿವಾಳ್, ರಮೇಶ್ ಲೌಟೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.